ನಮಸ್ಕಾರ ಎಲ್ಲರಿಗೂ. ಈ ವಿಡಿಯೋದಲ್ಲಿ ನಾನು ಸೆಲ್ಫ್ ಸೆಂಟರ್ಡ್ ಅಥವಾ ಈ ಸೆಲ್ಫ್ ಕಾನ್ಸೆಪ್ಟ್ ಅನ್ನೋದು ಯಾಕೆ ಇಂಪಾರ್ಟೆಂಟ್ ಅನ್ನೋದನ್ನ ಸ್ವಲ್ಪ ಹೇಳಕ್ಕೆ ಟ್ರೈ ಮಾಡ್ತೀನಿ. ಕಳೆದ ನಾನು ಕೆಲವೊಂದು ವಿಡಿಯೋಗಳಲ್ಲಿ ನೀವು ಸರಿಯಾಗಿ ಅಬ್ಸರ್ವ್ ಮಾಡಿದ್ರೆ ನಾನು ಅನ್ನುವುದು ಯಾಕೆ ಇಂಪಾರ್ಟೆಂಟ್ ಅಥವಾ ಈ ಎಲ್ಲವೂ ನನ್ನಿಂದ ಅನ್ನೋ ಕಾನ್ಸೆಪ್ಟ್ ಯಾಕೆ ಇಂಪಾರ್ಟೆಂಟ್ ಅಂತ ಕೆಲವೊಂದು ವಿಡಿಯೋಗಳಲ್ಲಿ ಹೇಳಿದ್ದೆ. ಅದನ್ನೇ ಮತ್ತೆ ನಾನು ಸ್ವಲ್ಪ ಇವಾಗ ರಿಪೀಟ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಈ 1916ರ ಒಂದು ಸಮೀಪದಲ್ಲಿ ಅವಾಗ ವಿಜ್ಞಾನಿಗಳು ಇದ್ರಲ್ಲ, ಅವಾಗ ಈ ಭೌತಶಾಸ್ತ್ರದಲ್ಲಿ ಅಥವಾ ಈ ಫಿಸಿಕ್ಸ್ ಅಲ್ಲಿ ಒಂದು ಡೌಟ್ ಬಂದಿತ್ತು ಜಗತ್ನಲ್ಲಿ ವಿಜ್ಞಾನಿಗಳಿಗೆ. ಅದು ಏನಪ್ಪಾ ಅಂತಂದ್ರೆ, ಈ ಬೆಳಕು ಇದೆಯಲ್ಲ, ನಾವು ಏನೇನು ನೋಡ್ತಾ ಇದೀವಲ್ಲ, ಅದು ಕೆಲವೊಂದು ಸಲ ಅಲೆಗಳ ತರ ಅಂದ್ರೆ ವೇವ್ಸ್ ತರ ಕೂಡ ಬಿಹೇವ್ ಮಾಡ್ತಾ ಇತ್ತು, ಕೆಲವೊಂದು ಸಲ ಕಣಗಳ ತರ ಅಂದ್ರೆ ಪಾರ್ಟಿಕಲ್ ತರ ಬಿಹೇವ್ ಮಾಡ್ತಾ ಇತ್ತು. ಸೊ ಅವಾಗ ತುಂಬಾ ಗೊಂದಲ. ಈ ಕೆಲವೊಂದ್ಸಲ ಅದು ಅಲೆಯೂ ಆಗುತ್ತೆ, ಕೆಲವೊಂದ್ಸಲ ಕಣವೂ ಆಗುತ್ತೆ. ಅಂದ್ರೆ ನಾವು ನೋಡ್ತಾ ಇರೋದು ಒಂದೇ ನೈಜತ್ವ, ಅಂದ್ರೆ ಬೆಳಕು ಅಂತ ನಮ್ಗೆ ಕಾಣೋದು ಒಂದೇ ಒಂದು ಬೆಳಕು. ಬಟ್ ಅದು ಹೆಂಗೆ ಅವಾಗವಾಗ ವೇವ್ ಆಗುತ್ತೆ, ಅವಾಗವಾಗ ಪಾರ್ಟಿಕಲ್ ಆಗುತ್ತೆ ಅನ್ನೋದು ಎಲ್ಲರಿಗೂ ಒಂಥರ ಕುತೂಹಲ ತರ ಮೂಡ್ತಾ ಇತ್ತು. ಅವಾಗ ಆಸ್ಟ್ರೇಲಿಯಾದಲ್ಲಿ ಒಬ್ಬ ಭೌತಶಾಸ್ತ್ರಜ್ಞ ಇದ್ದ, ಅವನ ಹೆಸರು ಎರ್ವಿನ್ ಶ್ರೋಡಿಂಜರ್ ಅಂತ. ಈ ಶ್ರೋಡಿಂಜರ್ ಅನ್ನೋನು ಈ ವೇದಾಂತಗಳನ್ನ ತುಂಬಾ ಅಧ್ಯಯನ ಮಾಡ್ತಾ ಇದ್ದ. ಅವನಿಗೆ ಈ ಇಂಡಿಯನ್ ಉಪನಿಷತ್ತುಗಳು, ಚಾಂದಾಗ್ ಉಪನಿಷತ್ ಅಂತಂದ್ರೆ ತುಂಬಾ ಇಷ್ಟ ಇತ್ತು. ಯಾಕೆಂದ್ರೆ ಅವನಿಗೆ ಒಂದು ಕಾನ್ಸೆಪ್ಟ್ ಆ ವೇದಾಂತದಲ್ಲಿ ತುಂಬಾ ಇಷ್ಟ ಇತ್ತು. ಅದು ಏನ್ ಕಾನ್ಸೆಪ್ಟ್ ಅಪ್ಪ ಅಂತಂದ್ರೆ, ಅದು ಅದರಲ್ಲಿ ಹೇಳ್ತಾರೆ ಅವರು, ಈ ನನ್ನಿಂದ ಒಂದು ವಸ್ತು ಬೇರೆ ಇದೆ ಜಗತ್ನಲ್ಲಿ ಅನ್ನೋದು ಅದೊಂದು ಸರಿಯಲ್ಲ. ಅದು ಯಾಕೆ ಸರಿಯಲ್ಲ? ಈ ಒಂದು ಕಾನ್ಸೆಪ್ಟ್ ನನ್ನಿಂದ ಒಂದು ಬೇರೆ ಇದೆ, ನನ್ನಿಂದ ನೀನು ಬೇರೆ, ನನ್ನಿಂದ ವಸ್ತುಗಳು ಬೇರೆ, ಎಲ್ಲವೂ ನಾನೇ ಅನ್ನೋ ಕಾನ್ಸೆಪ್ಟ್ ಅನ್ನು ಯಾವ ಅದ್ವೈತ ವೇದಾಂತ ಹೇಳುತ್ತೋ ಅದನ್ನ ಎರ್ವಿನ್ ಶ್ರೋಡಿಂಜರ್ ಬಹಳ ಇಷ್ಟಪಟ್ಟಿದ್ದ. ಸೊ ಅದಕ್ಕೆ ಅವನು ಏನು ಪಾಸ್ಟುಲೇಟ್ ಮಾಡಿದ ಈ ಒಂದು ಸಿದ್ಧಾಂತಕ್ಕೆ ಅಂತಂದ್ರೆ, ಬೆಳಕು ವೇವ್ ಆಗೋದು ಮತ್ತೆ ಪಾರ್ಟಿಕಲ್ ಆಗೋದನ್ನ ನೋಡ್ಬೇಕು ಅಂತಂದ್ರೆ ನಾವಿರ್ಬೇಕು. ಫಸ್ಟ್ ಆಫ್ ಆಲ್ ಆ ಬೆಳಕು ವೇವ್ ಅಥವಾ ಪಾರ್ಟಿಕಲ್ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನಾವು ಅದನ್ನ ಯಾವಾಗ ನೋಡ್ತಾ ಇದೀವಿ, ನಾವು ಅದನ್ನ ನೋಡುವಾಗ ಅದು ಏನಾಗಿರುತ್ತೆ ಅದು ಮಾತ್ರ ಸತ್ಯ. ನಾವು ಅದನ್ನ ನೋಡದೇ ಇದ್ದಾಗ ಅದು ಏನಾಗ್ತಾ ಇರುತ್ತೆ ಅದೆಲ್ಲ ಸತ್ಯ ಅಲ್ಲ ಅಂತ ಅವನು ಹೇಳ್ತಾ ಇದ್ದ. ಯಾಕೆ ಹಿಂಗ್ ಹೇಳ್ತಾ ಇದ್ದ? ಸತ್ಯ ಅಲ್ಲ ಅಂತಂದ್ರೆ ಮತ್ತೆ ಅದು ಏನದು, ಮತ್ತೆ ಕಣ್ಣಿಗೆ ಕಾಣ್ತಾ ಇರೋದು ಏನದು, ಅದು ಆಗ್ತಾ ಇರೋದು ಏನು ಅಂತಂದ್ರೆ ಅದಕ್ಕೆ ನಾವು ಮಾಯಾ ಅಂತ ಕರಿತೀವಿ. ಮಾಯಾ ಅಂತಂದ್ರೆ ಇಲ್ಯೂಷನ್, ಭ್ರಮೆ ಅಂತ. ಅವನು ಕೆಲವೊಂದ್ಸಲ ಈ ತರ ಕೋಟ್ ಮಾಡ್ತಾ ಇದ್ದ, ನಾನು ಆಕಾಶವನ್ನ ನೋಡ್ತೀನಿ, ನಕ್ಷತ್ರಗಳನ್ನ ನೋಡ್ತೀನಿ, ಗ್ಯಾಲಕ್ಸಿಗಳನ್ನ ನೋಡ್ತೀನಿ, ಬೆಳಗಿನ ಜಾವ 4 ಗಂಟೆ ಹೋಗಿ ಸಮುದ್ರ ದಂಡೆಯಲ್ಲಿ ನಿಂತ್ರೆ ಒಂದು ಅಲೆ ಬರುತ್ತೆ, ಒಂದು ಪರ್ವತದ ಮುಂದೆ ಹೋಗಿ ನಿಂತ್ಕೊಂಡ್ರೆ ದೊಡ್ಡ ಪರ್ವತ ಕಾಣುತ್ತೆ, ಇಷ್ಟೊಂದು ಬ್ಯೂಟಿ ಇದೆ ಜಗತ್ತಿನಲ್ಲಿ, ಆದ್ರೆ ಇವೆಲ್ಲ ಎಲ್ಲಿದೆ, ಇವೆಲ್ಲ ನಡೀತಾ ಇರೋದು ಎಲ್ಲಿ ಅಂತ ನೋಡಿದಾಗ ಇವೆಲ್ಲವೂ ನಾನಿದ್ರೆ ಮಾತ್ರ ಅವೆಲ್ಲ ನಡೆಯುತ್ತೆ. ನಾನು ಇಲ್ಲ ಅಂತಂದ್ರೆ ಯಾವ ಪರ್ವತವೂ ಇಲ್ಲ, ಯಾವ ವೇವ್ಸ್ ಕೂಡ ಇಲ್ಲ, ಯಾವ ಒಂದು ಶಕ್ತಿ ಇಲ್ಲ, ಯಾವ ಬ್ರಹ್ಮಾಂಡನೇ ಇರಲ್ಲ. ಸೊ ಇವೆಲ್ಲ ನಥಿಂಗ್ ಬಟ್ ಪ್ರೊಜೆಕ್ಷನ್ ಆಫ್ ಮಾಯಾ ಅಂತ ಅವ್ನು ಕರೀತಾನೆ. ಅವ್ನು ಕೊನೆ ತನಕ ಹಂಗೆ ನಂಬ್ತಾನೆ, ನಾನು ಅನ್ನೋದು ಒಂದು ಅಲ್ಟಿಮೇಟ್ ಸತ್ಯ. ಈ ಹೊರಗಡೆ ನನ್ನ ಬಿಟ್ಟು ಏನೇನ್ ಕಾಣ್ತವೆ ವಸ್ತುಗಳು ಅಥವಾ ಘಟನೆಗಳು, ಜನರು, ಫೀಲಿಂಗ್ಗಳು, ಅವೆಲ್ಲ ಮಾಯೆಯ ರೂಪಗಳು ಅಂತ ಹೇಳಿ ಅವನು ಯಾವಾಗ್ಲೂ ನಂಬಿರ್ತಾನೆ. ಅವನು ಎಷ್ಟು ವೇದಾಂತಗಳನ್ನ ಅಧ್ಯಯನ ಮಾಡಿ ಎಷ್ಟು ಇಷ್ಟಪಟ್ಬಿಟ್ಟಿದ್ದ ಈ ಒಂದು ಅದ್ವೈತವನ್ನ ಅಂತಂದ್ರೆ, ಅವನ ಒಂದು ನಾಯಿ ಇತ್ತು, ಆ ನಾಯಿಗೆ ಅವನು ಆತ್ಮನ್ ಅಂತ ಹೆಸರಿಟ್ಬಿಟ್ಟಿದ್ದ. ಈ ಆತ್ಮನ್ ಮತ್ತೆ ಬ್ರಹ್ಮನ್ ಅಂತ ಕಾನ್ಸೆಪ್ಟ್ ಬರುತ್ತಲ್ಲ, ಆತ್ಮನ್ ಅಂತ ಹೆಸರಿಟ್ಬಿಟ್ಟಿದ್ದ. ಅವನೆಲ್ಲೇ ಯುರೋಪಿನಲ್ಲಿ ಸುತ್ತಮುತ್ತ ಭಾಷಣ ಕೊಡಕ್ ಹೋದಾಗೂ ಕೂಡ ಒಂದು ಸೆಂಟೆನ್ಸ್ ಇಂದ ಸ್ಟಾರ್ಟ್ ಮಾಡ್ತಿದ್ದ ಅವನ ಭಾಷಣ. ಅದೇನಂತಂದ್ರೆ, ಆತ್ಮನ್ ಇಸ್ ಈಕ್ವಲ್ ಟು ಬ್ರಹ್ಮನ್ ಅಂತ. ಅಂದ್ರೆ ನಾನು ಬೇರೆ ಅಲ್ಲ, ನನ್ನ ಕ್ರಿಯೇಟ್ ಮಾಡಿದ ಒಂದು ಶಕ್ತಿ ಬೇರೆ ಅಲ್ಲ, ಎಲ್ಲ ಒಂದೇ ಅಂತ. ಜೀವ ಮತ್ತೆ ಈ ಪರಮಾತ್ಮ ಅಂತ ಏನ್ ಕರಿತೀವಿ ಎಲ್ಲ ಒಂದೇ ಅಂತ ಅವ್ನು ನಂಬಿದ್ದ. ಇದನ್ನ ನಾನು ಈ ವಿಡಿಯೋದಲ್ಲಿ ಯಾಕೆ ಹೇಳ್ತಾ ಇದ್ದೀನಿ? ಅದ್ವೈತವನ್ನು ಹೇಳಕ್ ಹೇಳ್ತಾ ಇದ್ದೀನ ಅಥವಾ ಯಾವ್ದು ಗ್ರೇಟ್ ಅಂತ ಹೇಳಕ್ ಹೇಳ್ತಾ ಇದ್ದೀನ? ನೋ. ಇಲ್ಲಿ ನಾನು ಯಾವ ಡಿಸಿಷನ್ ಮಾಡ್ತಾ ಇಲ್ಲ, ಯಾರ ನಂಬಿಕೆಯಾಗೂ ನಾನು ಆಪೋಸಿಟ್ ಮಾತಾಡ್ತಾ ಇಲ್ಲ. ನಾನು ಹೇಳ್ತಾ ಇರೋದು ಈ ಒಂದು ಸೆಲ್ಫ್ ಕಾನ್ಸೆಪ್ಟ್ ಅನ್ನೋದು ಯಾಕೆ ಇಂಪಾರ್ಟೆಂಟ್, ಮತ್ತೆ ಯಾಕೆ ಆ ಶ್ರೋಡಿಂಜರ್ ಅನ್ನೋ ವಿಜ್ಞಾನಿ ವೇದಾಂತಗಳನ್ನ ಯಾಕೆ ನಂಬಿದ? ಅವನು ವಿಜ್ಞಾನಿಗಳು ಆದಷ್ಟು ಅತಿಷ್ಠಗಳು ಅವರು ದೇವರಲ್ಲಿ ಇಂಥವೆಲ್ಲ ನಂಬಲ್ಲ. ಆದ್ರೆ ಯಾಕೆ ಅವನು ಈ ಒಂದು ಕಾನ್ಸೆಪ್ಟ್ ಇಟ್ಕೊಂಡ್ಬಿಟ್ಟು ಕ್ವಾಂಟಮ್ ಫಿಸಿಕ್ಸ್ ನ ವೇವ್ ಇಕ್ವೇಷನ್ ಅಂತ ಕರಿತೀವಿ, ಅದನ್ನ ಯಾಕೆ ಡಿರೈವ್ ಮಾಡಿದ ಅಂತೇಳಿ ಕ್ವಶನ್ ಬಂದಾಗ 3 ಸಿನಾರಿಯೋಗಳನ್ನ ಹೇಳ್ತೀನಿ ನಾನು. ಯಾಕೆ ಈ ನಾನು ಅನ್ನೋದು ಇಂಪಾರ್ಟೆಂಟ್, ಉಳಿದಿದ್ದೆಲ್ಲ ಯಾಕೆ ಮಾಯೆ ಅನ್ನೋದನ್ನ ನಾನು ಕೆಲವೊಂದ್ಸಲ ಯೋಚನೆ ಮಾಡಿದಾಗ ಈ ತರ ಅನ್ಸುತ್ತೆ. ಮತ್ತು ಕೆಲವೊಂದ್ಸಲ ನನಗೆ ಒಂಥರ ಅನಿಸ್ತಾ ಇರುತ್ತೆ, ಈ ನಾನು ಅನ್ನೋ ಕಾನ್ಸೆಪ್ಟೇ ಬಹಳ ವಿಚಿತ್ರವಾದ್ದಲ್ಲ. ಇದು ಒಬ್ಬೊಬ್ಬರು ಒಂದೊಂದರ ಅರ್ಥ ಮಾಡ್ಕೋಬಹುದು. ಈ ನಾನು ಅನ್ನೋದು ಈಗೋ ತರ ಅನಿಸ್ಬೋದು. ಎಲ್ಲ ಏನಿದು ಇವನು ನಾನು ಬಗ್ಗೆ ಮಾತಾಡ್ತೇನೆ, ನಂದು ಈಗೋ ಯಾವಾಗ ಬರುತ್ತೆ ಅಂತಂದ್ರೆ, ನಾನು ಗ್ರೇಟ್ ಉಳಿದವ್ರು ಗ್ರೇಟ್ ಅಲ್ಲ ಅಂತ ಅಂದಾಗ ಅವಾಗ ಅದು ಈಗೋ ಆಗುತ್ತೆ, ಅದು ಸ್ವಾರ್ಥ ಆಗುತ್ತೆ. ಆದ್ರೆ ನನ್ನಿಂದ ಎಲ್ಲ
ನಾನು ಎಲ್ಲವನ್ನು ಮಾಡ್ಬೋದು ಅಂತ ಅಷ್ಟಕ್ಕೆ ಬಿಟ್ರೆ ಆ ಸ್ಟೇಟ್ಮೆಂಟ್ ನ ಮುಂದೇನೋ ನೀನ್ ಗ್ರೇಟ್ ಅಲ್ಲ ನಾನಷ್ಟೇ ಗ್ರೇಟ್ ಹಿಂಗ ಅನ್ನೋದೇ ಬರೀ ನನ್ನಿಂದನೇ ಇಲ್ಲ ಅಂತಂದ್ರೆ ಇದು ಸ್ವಾರ್ಥ ಆಗಲ್ಲ, ಇದು ಶಕ್ತಿ ಆಗುತ್ತೆ. ಯಾಕೆ ಅಂತಂದ್ರೆ 3 ಎಕ್ಸಾಂಪಲ್ ಕೊಡಕ್ಕೆ ಟ್ರೈ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ನಾನು ವಿಡಿಯೋನ ನೀವೆಲ್ಲಾದ್ರೂ ಹಾಲ್ ಅಲ್ಲಿ ಕುತ್ಕೊಂಡು ನೋಡ್ತಾ ಇರ್ಬೋದು, ಅಥವಾ ಕೆಲವೊಬ್ರು ಮನೆ ಮೇಲೆ ಕುತ್ಕೊಂಡು ನೋಡ್ತಾ ಇರ್ಬೋದು, ಕೆಲವೊಬ್ರು ಸ್ಪೇಸ್ ಇವ್ರು ನೋಡ್ತಾ ಇರ್ಬೋದು, ಯಾರಿಗೂ ಗೊತ್ತು. ಸೊ ನೀವು ಮನೆಯಲ್ಲಿ ಕೂತ್ಕೊಂಡಿದ್ರೆ ನೀವೆಲ್ಲೋ ಒಂದು ಸೋಫಾದಲ್ಲೋ ಅಥವಾ ಮಂಚದ ಮೇಲೋ ಚೇರ್ ಮೇಲೋ ಕುತ್ಕೊಂಡಿರ್ತೀರಾ, ಹಾಲಲ್ಲೋ ಅಡಿಗೆ ಮನೆಯಲ್ಲೋ ಬಾತ್ರೂಮ್ ಅಲ್ಲೋ ಎಲ್ಲ ಇರ್ತೀರಾ. ಅವಾಗ ಸುತ್ತಮುತ್ತ ನೋಡಿ, ಏನಾದ್ರೂ ಒಂದು ವಸ್ತುಗಳನ್ನು ನೋಡಿ. ಸುಮ್ಮನೆ ಈಗ ಈ ಕ್ಷಣಕ್ಕೆ ಈ ವಿಡಿಯೋನ ಪಾಸ್ ಮಾಡ್ಬಿಟ್ಟು ಎಲ್ಲ ವಸ್ತುಗಳನ್ನ ಸ್ಕ್ಯಾನ್ ಮಾಡಿ ಕರೆಕ್ಟ್ ಆಗಿ ಹಿಂಗೆ ಒಂಥರ ಹಿಂಗೆ ಸ್ಕ್ರೀನ್ ಶಾಟ್ ತೆಗೆದಂಗೆ ಫೋಟೋ ಕಣ್ಣಿಗೆ ಸ್ಕ್ಯಾನ್ ಮಾಡಿ. ಎಲ್ಲ ಕಾಣ್ತಾ ವಸ್ತುಗಳು, ಅದು ಟಿವಿ, ಅದು ಇದು ಎಲ್ಲ ವಸ್ತುಗಳು. ಇವಾಗ ಒಂದ್ ಎಕ್ಸ್ಪೆರಿಮೆಂಟ್ ಹೇಳ್ತೇನೆ ನಾನು. ಅದೇನು ಅಂತಂದ್ರೆ ತಕ್ಷಣ ಈ ವಿಡಿಯೋನ ಪಾಸ್ ಮಾಡ್ಬಿಟ್ಟು ಏನಾದ್ರೂ ಒಂದು ದೊಡ್ಡ ವಸ್ತು, ಏನೋ ಟಿವಿ ಮೇಲೆ ಇಟ್ಟಿರೋ ಒಂದು ಹೂವಿನ ಒಂದು ಏನೋ ಒಂದು ಸ್ಟ್ರಕ್ಚರ್ ಅಥವಾ ಒಂದು ಫೋಟೋನೋ, ಅದನ್ನ ಏನಾದ್ರೂ ತೆಗೆದ್ಬಿಟ್ಟು ನಿಮ್ಮ ಹಿಂದೆ ಇಟ್ಟುಕೊಳ್ಳಿ, ಅಥವಾ ಅದನ್ನ ನಿಮ್ ಕಣ್ಣಿಂದ ಕಾಣಬಾರ್ದು. ಇವಾಗ ಮತ್ತೆ ಅದೇ ಸೀಟಲ್ಲಿ ಹೋಗಿ ಕೂಡಿ, ಇವಾಗ ಆ ಚಿತ್ರವನ್ನ ನೋಡಿ, ಅಂದ್ರೆ ಆ ಒಂದು ಸೀನ್ ಅನ್ನು ನೋಡಿ. ಅದ್ರ ಏನ್ ಕಾಣ್ತದೆ ನಿಮ್ ಕಣ್ಣಿಗೆ, ಏನೇ ಇರ್ಬೋದು, ಹಾಲು ಅಥವಾ ಎಲ್ಲಿ ಇದ್ದಿರೋ ಗೊತ್ತಿಲ್ಲ ನನಗೆ. ಇವಾಗ ನಿಮಗೆ ಏನೋ ಒಂದು ಮಿಸ್ ಆಗಿದೆ ಅಂತ ಕಾಣುತ್ತೆ, ಯಾಕಂದ್ರೆ ಆ ವಸ್ತು ಇನ್ನು ಒಂದು 3 ಸೆಕೆಂಡ್ ಹಿಂದೆ ಇತ್ತು, ನಾ ಹೇಳಿದ್ದೆ. ನೀವು ಆ ವಸ್ತುವನ್ನ ತೆಗೆದು ನಿಮ್ ಹಿಂದೆ ಇಟ್ಟಾಗ ಆ ವಸ್ತು ಅಲ್ಲಿ ಇಲ್ಲ. ಆದ್ರೆ ಆ ವಸ್ತು ಹಿಂದೆ ಇದೆ, ಆದ್ರೂ ಅದು ಇಲ್ಲ ಅಂತೇಳಿ ಯಾಕೆ ನಮಗೆ ಅನಿಸ್ತಾ ಇದೆ ಅಂದ್ರೆ, ವಸ್ತು ಅದು ಇದೆ ಅಂತ ನಿಮಗೆ ಗೊತ್ತು, ಬಿಕಾಸ್ ನೀವು ಅದನ್ನು ತೆಗೆದು ಹಿಂದೆ ಇಟ್ಟಿದ್ದೀರಾ. ಬಟ್ ನಮಗೆ ಅದು ಕಾಣ್ತಾ ಇಲ್ಲ, ಸೊ ಅದು ನಾವು ಇಲ್ಲ ಅಂತ ಅನಿಸ್ತಾ ಇದೆ ನಮಗೆ. ಇಲ್ಲಿ ನೋಡಿ, ಯಾವುದು ಸತ್ಯ ಹಂಗಂದ್ರೆ, ಅದು ಇದ್ರೂ ಕೂಡ ನಮಗೆ ಕಾಣ್ತಾ ಇಲ್ಲ ಅನ್ನೋದ ಕಾರಣಕ್ಕೋಸ್ಕರ ನಾವು ಅದು ಇಲ್ಲ ಅಂತ ನಂಬಬೇಕಾ? ಅಂದ್ರೆ ಮತ್ತೆ ಸತ್ಯ ಯಾವುದು ಅಂತೇಳಿ ಕ್ವಶನ್ ಬರ್ತಾ ಹೋಗುತ್ತೆ. ಅಂದ್ರೆ ವಸ್ತು ಅಲ್ಲಿದೆಯೋ ಇಲ್ಲಿದೆಯೋ ಅನ್ನೋದು ಮ್ಯಾಟರ್ ಆಗಲ್ಲ, ನಾವು ಅದನ್ನು ನೋಡಕ್ ಇದೀವಾ ಇಲ್ಲ ಅನ್ನೋದು ಮ್ಯಾಟರ್ ಆಗುತ್ತೆ. ಅಂದ್ರೆ ಇಲ್ಲಿ ಮತ್ತೆ ನಾನು ಅನ್ನೋ ಕಾನ್ಸೆಪ್ಟ್ ಬರುತ್ತೆ ನಮ್ಮೊಳಗಡೆ. ಈಗ ನೀವು ಆ ಜಾಗದಲ್ಲಿ ಕೂತಿದ್ರೆ ಮಾತ್ರ ಆ ವಸ್ತುವನ್ನ ನೋಡಬಹುದು. ಆ ವಸ್ತು ಅಲ್ಲಿದೆಯೋ ಇಲ್ಲಿದೆಯೋ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ನೀವು ಈ ಕಡೆ ತಿರುಗಿದ್ರೆ ವಸ್ತು ಕಾಣುತ್ತೆ, ನೀವು ಅಲ್ಲಿಟ್ಟ ವಸ್ತು ಈ ಕಡೆ ತಿರುಗಿದ್ರೆ ಅದು ಕಾಣುತ್ತೆ. ಆದ್ರೆ ವಸ್ತು ಅಲ್ಲಿರೋದಕ್ಕ ನಿಮಗೆ ಹಿಂಗೆಲ್ಲ ಅನಿಸ್ತಾ ಇರೋದು ಅಲ್ಲ, ನಾವು ಇಲ್ಲಿ ಇದೀವಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಆ ವಸ್ತು ಇದೆ ಅಂತ ಅನಿಸ್ತಾ ಇದೆ. ಅಂದ್ರೆ ಇಲ್ಲಿ ಎಲ್ಲವನ್ನು ಕಂಟ್ರೋಲ್ ಮಾಡ್ತಕ್ಕಂತ ಶಕ್ತಿ, ಎಲ್ಲದರಲ್ಲೂ ಪವರ್ ಇದೆ ಅಂತ ಅನ್ಕೊಳ್ಳುವಂತ ಶಕ್ತಿ ನಮ್ಮಲ್ಲಿರುತ್ತೆ ಹೊರತು ಹೊರಗಡೆ ಇರಲ್ಲ ಅನ್ನೋ ಒಂದು ಭಾಸ. ಇದು 1ನೇ ಎಕ್ಸಾಂಪಲ್. 2ನೇ ಎಕ್ಸಾಂಪಲ್, ಈಗ ನಿಮ್ಮ ಬರ್ತ್ಡೇ ಅಂದ್ರೆ ನೀವು ಯಾವತ್ತು ಹುಟ್ಟಿದ್ರಿ, ಈ ಭೂಮಿಯಲ್ಲಿ ಯಾವತ್ತು ಜನ್ಮ ಆಗಿದೆ ನಿಮ್ದು, ಆ ದಿನವನ್ನ ನೆನೆಸ್ಕೊಳ್ಳಿ. ನೆನಪಿರಲ್ಲ, ಬಟ್ ಆ ದಿನ ಯಾವ್ದು ಅಂತ ಸುಮ್ಮನೆ ಹೆಂಗೆ ಮನಸ್ಸಲ್ಲಿ ಅನ್ಕೊಳ್ಳಿ. ಓಕೆ, ಯಾವ್ದೋ ಒಂದು ಇಸ್ವಿ ಬರುತ್ತೆ, 1990 1980 2000 ಯಾವ್ದೋ ನೀವು ಸಣ್ಣವರಾಗಿದ್ರೆ. ಇವಾಗ ಮನಸ್ಸಿನಲ್ಲಿ ಟೈಮ್ ಟ್ರಾವೆಲ್ ಮಾಡೋಣ. ಅದು ಏನು ಅಂತಂದ್ರೆ, ಇವಾಗ ನೀವು ಇದಿರಲ್ಲ, ಎಷ್ಟು ವರ್ಷ ಇದೆಯೋ, 20 30 40 50 10 1. ಸೊ ಇವಾಗಿಂದ ಹಿಂದಕ್ಕೆ ಹೋಗೋಣ. ಓಕೆ, ಹಿಂದಕ್ಕೆ ಹೋಗ್ತಾ ಇದೀವಿ, ಟೈಮ್ ಟ್ರಾವೆಲ್ ಮಾಡ್ತಾ ಇದೀವಿ. ನನ್ ಜೊತೆ ಬನ್ನಿ, ಹಿಂದಕ್ಕೆ ಹೋಗ್ತಾ ಇದೀವಿ. ಎಲ್ಲಿಗೆ ಹೋದ್ವಿ? ನಾವು ಹುಟ್ಟಿರೋ ವರ್ಷಕ್ಕೆ ಹೋದ್ವಿ. ಅದಕ್ಕಿಂತ ಹಿಂದೆ ಹೋಗೋಣ. ನೋ ಹಿಂಗಾಗಲ್ಲ ಅಂತ ನೀವು ಕೇಳ್ತಾ ಇರ್ಬೋದು, ಬಟ್ ನನ್ ಜೊತೆ ಬನ್ನಿ, ಅದಕ್ಕಿಂತ ಹಿಂದೆ ಹೋಗೋಣ. ಫೀಲ್ ಮಾಡಿ, ಹೆಂಗಿದೆ ನಾವು ಹುಟ್ಟೇ ಇಲ್ಲ, ಎಕ್ಸ್ಪೀರಿಯನ್ಸ್ ಹೆಂಗಿದೆ. ಲೈಕ್ ಫಾರ್ ಎಕ್ಸಾಂಪಲ್, ನಾನು ಹುಟ್ಟಿರೋದು 1996 ಅಲ್ಲಿ. ನನಗೆ 1993 ಅಲ್ಲಿ 1992 ಅಲ್ಲಿ ಹೆಂಗಿತ್ತು, ಏನಾದ್ರು ಜಗತ್ತು ಪ್ರಪಂಚ ಏನಾದ್ರು ನಿಮಗೇನಾದ್ರು ಬರ್ತಿದ್ಯಾ ತಲೆಗೆ? ಹೆಂಗೆ ಫೀಲಿಂಗ್ ಏನೋ? 1960 1920 ಏನು ಬರ್ತಾನೆ ಇಲ್ಲ. ಯಾಕೆ? ಆನ್ಸರ್ ತುಂಬಾ ಸಿಂಪಲ್, ನಮ್ಮ ಅಸ್ತಿತ್ವನೇ ಇಲ್ಲ. ಇವಾಗ ಇನ್ನೊಂದು ಕ್ವಶನ್. ಈಗ ನಾವು 1969 ನಲ್ಲಿ ಚಂದ್ರನ ಮೇಲೆ ಮಾನವ ಕಾಲಿಟ್ಟ ಅಂತ ಗೊತ್ತು, 1916ರಿಂದ ಲೈಕ್ ವರ್ಲ್ಡ್ ವಾರ್ ಆಯ್ತು ಅಂತ ಗೊತ್ತು, 1500ರಲ್ಲಿ ರಾಜರಿದ್ರು, ಅದು ಇತ್ತು, 1000 ವರ್ಷಗಳಿಂದ ಋಷಿಮುನಿಗಳಿದ್ರು, ಅದು ಇತ್ತು, ಏನೇನೋ ಡೈನೋಸಾರ್ಗಳಿತ್ತು ಕೋಟಿ ಅಂತ ವರ್ಷಗಳಿಂದ. ಇವೆಲ್ಲ ನಮಗೆ ಬುಕ್ಗಳಲ್ಲಿ ಮತ್ತೆಲ್ಲದರಲ್ಲಿ ನೋಡಿದೀವಿ. ಆದರೆ ನೀವೊಂದು ಕ್ವಶನ್ ಕೇಳ್ಬೋದು, ಈಗ ಇವೆಲ್ಲವೂ ಇರೋದಕ್ಕೂ ನಾನು ಕಾರಣ ಅಂತ ಹೆಂಗ್ ಹೇಳ್ತೀಯಾ? ಯಾಕಂದ್ರೆ ಅವೆಲ್ಲ ಆಲ್ರೆಡಿ ಆಗೋಗ್ಬಿಟ್ಟಿದಾವೆ ಪಾಸ್ಟ್ ಅಲ್ಲಿ. ಆದ್ರೆ ನಾನಿಲ್ಲ ಪಾಸ್ಟ್ ಅಲ್ಲಿ. ನನ್ನ ಹುಟ್ಟಿನಕ್ಕಿಂತ ಹಿಂದೆ ನಾನು ಅನ್ನೋ ಒಂದು ಶಕ್ತಿ ಏನಿದೆ ನಮ್ಮೊಳಗೆ, ಅದು ಇಲ್ಲ. ಅದು ಇಲ್ಲ ಅಂತಂದ್ರೆ ಅವೆಲ್ಲ ಇದ್ವಾ? ಇರಲ್ಲ. ಯಾಕೆ ಇರಲ್ಲ ಅಂತಂದ್ರೆ ಒಂದು ಪ್ರೂಫ್ ಇದೆ. ಈಗ ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇರ್ಬೋದು ನಿಮಗೆ. ನೀವ್ ಅನ್ಬೋದು, ಅದೇನ್ ಹೇಳ್ತೀಯಾ,
ಈವನ್ ನಾನು ಹುಟ್ಟಿಲ್ದೇ ಇದ್ರು ಕೂಡ ಅವೆಲ್ಲ ನಡೆದಿರೋದಂತೂ ಸತ್ಯ. ಇದು ಮಾತ್ರ ಯಾರು ಸುಳ್ಳು ಅನ್ನಕ್ಕಾಗಲ್ಲ. ಮೇ ಬಿ ನಾನ್ ಹುಟ್ಟಿದೇ ಇರ್ಬೋದು, ನೀವ್ ಅನ್ಕೊಂತ ಇರ್ಬೋದು ಈ ತರ, ಮೇ ಬಿ ನಾನ್ ಹುಟ್ಟಿದೇ ಇರ್ಬೋದು, ಆದ್ರೆ ಅವೆಲ್ಲ ನಡೆದಿದ್ದಾವೆ. ಯಾಕಂದ್ರೆ ಕೋಟಿ ವರ್ಷಗಳಿಂದ ಡೈನೋಸಾರ್ಗಳಿದ್ದು, ಆಮೇಲೆ ಮಂಗನಿಂದ ಮಾನವ ಅಂತ ಏನೇನೋ ಕಲ್ತಿದ್ವಿ, ಆಮೇಲೆ ಏನೇನೋ ಬಂತು, ಯುದ್ಧಗಳು, ಹಿಸ್ಟ್ರಿ ಎಲ್ಲ ನಡೆದಿದ್ದಾವೆ. ನಾನಿಲ್ಲ ಅಂದ ಕಾರಣಕ್ಕೆ ಅವೆಲ್ಲ ಇಲ್ಲ ಅಂತ ಅನ್ನೋದು ಎಷ್ಟೊಂದು ಸರಿ ಅನ್ಸುತ್ತೆ. ಎಷ್ಟು ತಪ್ಪಾಗಲ್ವಾ ಅಂತ ನೀವು ಕೇಳ್ಬೋದು. ಒಂದು ಸಲ ಈ ಕ್ವಶನ್ ಮತ್ತೆ ರಿಪೀಟ್ ಮಾಡಿ ಕೇಳ್ಕೊಳ್ಳಿ. ಇವೆಲ್ಲವೂ ನಡೆದಿದಾವೆ ಅಂತ ಗೊತ್ತಾಗಬೇಕಂದ್ರೆ ಮತ್ತೆ ನಾನು ಅನ್ನೋದಿರ್ಬೇಕು ಕಾನ್ಸೆಪ್ಟ್. ಅಂದ್ರೆ ನೀವು ಹುಟ್ಟಿರ್ಬೇಕು. ನೀವು ಹುಟ್ಟಿದ ಮೇಲೆ ಹಿಂಗ್ ಕೇಳ್ತಾ ಇದ್ದೀರಿ, ನನ್ಕಿಂತ ಹಿಂದೆ ಇವೆಲ್ಲ ನಡೆದಿದ್ವು, ನಾನಿಲ್ಲ ಅಂದ ತಕ್ಷಣ ಅವು ಹೆಂಗೆ ನಡೆದಿಲ್ಲ ಅಂತ ಹೇಳ್ತೀವಿ ಅನ್ನಕ್ಕೆ ಏನ್ ಕೇಳ್ತಾ ಇದೀರಿ ನೀವು ಕ್ವಶನ್. ಮತ್ತೆ ನಿಮ್ ಕ್ವಶನ್ ನೀವು ಸರಿಯಾಗಿ ನೋಡಿದ್ರೆ, ನಾನು ಇಲ್ದೇ ಇದ್ರೆ ಇವೆಲ್ಲ ಹೆಂಗೆ ನಡೆದಿಲ್ಲ ಅಂತ ಹೇಳ್ತೀಯ ಅಂತ ಕ್ವಶನ್ ಕೇಳ್ತಾ ಇದೀರಿ. ಅಂದ್ರೆ ಮತ್ತೆ ಈಗ ನಾನು ಅನ್ನೋ ಕಾನ್ಸೆಪ್ಟ್ ಬಂತು. ನಾ ಏನ್ ಹೇಳ್ತಾ ಇದೀನಿ, ನೀವು ಈ ತರ ಕ್ವಶನ್ ಕೇಳಬೇಕು ಅಂತಂದ್ರೆ ನಾನು ಅನ್ನೋ ಪದವನ್ನ ರಿಮೂವ್ ಮಾಡಕ್ ಸಾಧ್ಯನೇ ಇಲ್ಲ. ಇದು ಒಂದು ಎಕ್ಸಾಂಪಲ್. ಇನ್ನೂ ಒಂದು ಮೂರನೇ ಎಕ್ಸಾಂಪಲ್ ಏನು ಅಂತಂದ್ರೆ, ರೋಡಲ್ಲಿ ಹೋಗ್ತಾ ಇರ್ತೀರಿ, ಯಾರೋ ಒಬ್ಬ ಎದುರಿಗೆ ಬಂದ್ಬಿಟ್ಟು ಅಥವಾ ಯಾರೋ ಒಬ್ಬಳು ಎದುರಿಗೆ ಬಂದ್ಬಿಟ್ಟು, ನೀನು ಸರಿಗಿಲ್ಲ, ನೀನ್ ತಪ್ಪು ಮಾಡಿದ್ಯಾ, ಏನೋ ಸುಮ್ನೆ ಕಾರಣಕ್ಕೆ ನೀನ್ ಹಂಗ್ ಮಾಡ್ಬಿಟ್ಟಿದ್ಯಾ, ನೀನ್ ಹೆಂಗ್ ಮಾಡ್ಬಿಟ್ಟಿದ್ಯಾ, ನೀನ್ ಹಂಗೆ ಫುಲ್ ಬೈದು ಬಿಡ್ತಾರೆ. ಆವಾಗ ಮನೆಗೆ ವಾಪಸ್ ಬಂದು ಕ್ವಶನ್ ಅವಾಗ, ಯಾಕೆ ನಾನೇನು ಮಾಡಿಲ್ಲ, ಯಾಕೆ ಇವ್ರು ಹಿಂಗಂದ್ರು, ನಾನು ಏನು ತಪ್ಪು ಮಾಡಿಲ್ಲ, ಯಾಕೆ ಇವ್ರು ಹಿಂಗಂದ್ರು. ಅಲ್ಲಿ ಕ್ಲಾಶ್ ಆಗುತ್ತೆ ಮನಸ್ಸಿನಲ್ಲಿ. ಏನು, ನಮ್ಮೊಳಗಡೆ ನಾವು ಏನು ಮಾಡಿಲ್ಲ ಅಂತ ಅನ್ಕೊಂತೀವಿ. ನಮ್ಮಿಂದ ಇರೋ ಯಾರೋ ಬೇರೆ ವ್ಯಕ್ತಿ, ಬೇರೆ ದೇಹದಲ್ಲಿರೋ ವ್ಯಕ್ತಿ ನಾನೇನೋ ಮಾಡಿದೀನಿ, ನಾನ್ ತಪ್ಪು ಮಾಡಿದೀನಿ ಅಂತ ಅಂತಾನೆ. ಅಂದ್ರೆ ಇಲ್ಲಿ ಎರಡು ರಿಯಾಲಿಟಿ ಬಂತು, ಎರಡು ಸತ್ಯಗಳು. ಒಂದು ನಾನೇನೋ ಮಾಡಿಲ್ಲ ಅನ್ನೋ ಸತ್ಯ, ಇನ್ನೊಂದು ನಾನೇನೋ ಮಾಡಿದೀನಿ ಅನ್ನೋ ಸತ್ಯ. ನಾನೇನೋ ಮಾಡಿಲ್ಲ ಅನ್ನೋ ಸತ್ಯ ನಮ್ಮೊಳಗಿಂದ ಬರ್ತಾ ಇದೆ, ನಾನೇನೋ ಮಾಡಿದೀನಿ ಅನ್ನೋ ಸತ್ಯ ಹೊರಗಿಂದ ಬರ್ತಾ ಇದೆ. ಇವೆರಡರಲ್ಲಿ ಯಾವುದು ನಂಬರ್ ಇವಾಗ? ಸೊ ಈ ಉಪನಿಷತ್ತುಗಳಲ್ಲಿ ಆ ಶ್ರೋಡಿಂಜರ್ ಏನ್ ಕಲ್ತ, ಎರಡೆರಡು ಸತ್ಯಗಳು ಇರಕ್ ಸಾಧ್ಯ ಇಲ್ಲ. ಎಲ್ಲಿಯ ತನಕ ನೀವು ಒಂದನ್ನ ನನ್ನಿಂದ ಬೇರೆ ಅಂತ ಕನ್ಸಿಡರ್ ಮಾಡ್ತಿರೋ ಅಲ್ಲಿ ತನಕ ಅದು ಮಾಯ ಆಗಿರುತ್ತೆ. ಯಾವಾಗ ಎಲ್ಲದರಲ್ಲೂ ನಾನು ಇದೀನಿ ಅಂತ ಅನ್ಕಂತಿರೋ, ಅಂದ್ರೆ ನಾನು ಅನ್ನೋ ಶಕ್ತಿನೇ ಎಲ್ಲದನ್ನು ಪ್ರೊಡ್ಯೂಸ್ ಮಾಡ್ತಾ ಇರೋದು, ಈ ಎಲ್ಲ ಮಾಯಗಳನ್ನು ಪ್ರೊಡ್ಯೂಸ್ ಮಾಡ್ತಾ ಇರೋದು ನಾನು ಇರೋದಕ್ಕೋಸ್ಕರ ಮಾತ್ರ ಪ್ರಪಂಚ ಕಾಣ್ತಾ ಇದೆ ಅನ್ನೋ ಸತ್ಯವನ್ನ ನೀವು ಅರಿತಿರೋ, ಅವಾಗ ನಿಮಗೆ ಗೊತ್ತಾಗುತ್ತೆ ಆ ವ್ಯಕ್ತಿ ಹೊರಗಿಂದ ನಿಮಗೆ ಬೈದಿಲ್ಲ, ಆ ವ್ಯಕ್ತಿ ನಮ್ಮೊಳಗಿದಾನೆ. ಆ ವ್ಯಕ್ತಿ ನಮ್ಮೊಳಗಿನ ಒಂದು ಈ ಅನ್ಕೊಂತೀವಲ್ಲ, ಒಬ್ರು ಬೈದ್ರು ನಾನ್ ಹಿಂಗ್ ಮಾಡಿದೀನಿ ಅಂತ ಅನ್ಕೊಂತೀವಲ್ಲ, ಅದು ಆ ವ್ಯಕ್ತಿಯ ಒಂದು ರಿಫ್ಲೆಕ್ಷನ್. ಅಂದ್ರೆ ಇನ್ ಎಸೆನ್ಸ್ ಈ ಬ್ಯೂಟಿ ಹೆಂಗಿದೆ ನೋಡಿ ಈ ಒಂದು ಕಾನ್ಸೆಪ್ಟ್ ಇಂದ, ಒಬ್ರು ಹೊರಗಿಂದ ನಮಗೆ ಏನು ಮಾಡಕ್ಕಾಗಲ್ಲ. ನೀವ್ ಕೇಳ್ಬೋದು, ಅದ್ ಹೆಂಗೆ ಸಾಧ್ಯ, ಹಂಗಂದ್ರೆ ನಾನ್ ನಿನಗೆ ಕಪಾಳ ಕೊಡ್ತೀನಿ, ನಾ ಏನು ಮಾಡಿಲ್ಲ ಅಂದ್ಬಿಡ್ತೀನಿ, ಹಿಂಗೆಲ್ಲ ಇವಾಗ ನೀನು ನಾನ್ ಕಾರಣ ಅನ್ಕಂತೀಯ ಅಂತ. ನಾ ಈ ತರ ಹೇಳ್ತಾ ಇಲ್ಲ, ತಪ್ಪಾಗಿ ತಿಳ್ಕೊಬಾರ್ದು. ನಾ ಹೇಳ್ತಾ ಇರೋದು ಏನು ಅಂತಂದ್ರೆ, ಜಗತ್ತನ್ನ ಪರ್ಸೀವ್ ಮಾಡ್ತೀವಲ್ಲ, ಜಗತ್ತನ್ನ ನೋಡ್ತೀವಲ್ಲ, ಅದಕ್ಕೆ ಉಳಿದ ವಸ್ತುಗಳು ಇರ್ಬೇಕು ಅಂತ ಅನ್ಕಂತೀವಲ್ಲ, ಇದು ನಿಜ ಅಲ್ಲ. ಜಗತ್ತನ್ನ ನಾವು ನೋಡೋದು, ಜಗತ್ತಿನಲ್ಲಿ ಘಟನೆ ಆಗೋದು, ನಮಗೇನೋ ಒಂದು ಲೈಫ್ ಅಲ್ಲಿ ಏನೋ ಆಗ್ತಾ ಇರೋದು, ನಮಗೆ ಯಾರೋ ಏನೋ ಅಂತ ಇರೋದು, ಇವೆಲ್ಲದಕ್ಕೂ ಕಾರಣ ನಾವು. ಯಾಕೆ ಅಂತಂದ್ರೆ, ಅವನಲ್ಲಿ ಬೈಸ್ಕೊಳಕ್ಕೆ ನಾವೇ ಅಲ್ಲಿ ಇಲ್ಲ ಅಂತಂದ್ರೆ ಹೆಂಗೆ ಫೀಲ್ ಆಗುತ್ತೆ ನಿಮಗೆ? ಒಬ್ರು ಬೈದ್ರನೋ ಒಂದು ಅದು ಇರೋದೇ ಇಲ್ಲ. ಸೊ ಅವನು ಬೈದಂತಹ ಆ ಒಂದು ಪದಗಳಾಗ್ಲಿ, ಆ ಒಂದು ವೈಬ್ರೇಷನ್ ಆಗ್ಲಿ, ಅವು ಬಂದು ನಿಮ್ಮ ಕಿವಿಗೆ ಬಡಿಯುತ್ತೆ. ಅವನೇನು ಅಂತ ಇರೋದು ಅದು ಕಿವಿಗೆ ಬಡ್ದು ಬ್ರೈನ್ ಅಲ್ಲಿ ಹೋಗಿ ನಿಮ್ಮ ನ್ಯೂರಾನ್ಸ್ ಗಳು ಪ್ರೊಸೆಸ್ ಮಾಡ್ತಾರೆ. ಅವಾಗ ನಿಮ್ಮೊಳಗೆ ನಾನು ಅಂತ ಅನ್ಕಂತಿರಲ್ಲ, ಆ ಶಕ್ತಿ ಇವನು ನನಗೆ ಹೇಳ್ತಾ ಇದ್ದಾನೆ ಅಂತೇಳಿ ನಮಗೆ ನಾವೇ ನಂಬ್ಕಂತೀವಿ. ಫಾರ್ ಎಕ್ಸಾಂಪಲ್, ನೀವೇನೋ ತಪ್ಪು ಮಾಡಿಲ್ಲ ಅಂತ ಅನ್ಕೊಳ್ರಿ, ಅವ್ರೇನೋ ಅಂತ ಇದಾರೆ, ನಾನು ಅವ್ನು ಹೇಳಿದ್ದನ್ನು ಕೇಳಲ್ಲ ಅಂತ ನೀವು ಸುಮ್ಮನೆ ಬಿಟ್ರೆ, ಅವಾಗ ನಿಮ್ಮೊಳಗಿರೋ ನಾನು ನಂಬಲ್ಲ ನಾನು ತಪ್ಪು ಮಾಡಿದ್ದೀನಿ ಅಂತ. ಅವಾಗ ಡಿಫರೆನ್ಸ್ ಆಗಲ್ಲ, ಬಿಕಾಸ್ ಹಿ ಇಸ್ ನಥಿಂಗ್ ಬಟ್ ಮಾಯ. ನಮ್ಮೆಲ್ಲರೊಳಗೆ ನಾನು ಅಂತ ಇದೆ. ಈಗ ಇಬ್ರು ಮನುಷ್ಯರಿರ್ತಾರೆ, ಒಬ್ಬನವನಿಗೆ ನೀನೇನ್ ಮಾಡಿದ್ಯಾ, ನೀನೇನ್ ತಿಂದ್ಯಾ, ನೀನ್ ಎಲ್ಲಿ ಹೋಗಿದ್ಯಾ ಅಂತ ಕೇಳ್ತಾನೆ. ಅವನು ಇವನಿಗೆ ನೀನ್ ಯಾಕೆ ಹಿಂಗ್ ಕೇಳ್ತಿದ್ಯಾ, ನೀನೇನ್ ಮಾಡಿದ್ಯಾ, ನೀನ್ ಎಲ್ಲಿ ಹೋಗಿದ್ಯಾ ಅಂತ ಕೇಳ್ತಾನೆ. ಅವನಿಗೆ ನೀನು ಅಂತಾನೆ, ಇವನಿಗೆ ನೀನು ಅಂತಾನೆ. ಆದ್ರೆ ನಮಗೆ ನಾವು ಯಾವತ್ತು ನೀನು ಅನ್ಕೊಳ್ಳಲ್ಲ, ನಾನು ಅಂತ ಅನ್ಕೊಂತೀವಿ. ನಿಮ್ಮೊಳಗೆ ಏನೋ ಒಂದು ನಾನು ಅಂತ ಅನ್ಕೊಂತಿರಲ್ಲ, ಆ ಶಕ್ತಿನೂ ಒಂದೇ. ಈ ನಾನು ಸುಧೀಂದ್ರನಾಗಿ ನಾನು ಅಂತ ಅನ್ಕೊಂತೀನಲ್ಲ, ನನ್ನ ವಾಚು, ನನ್ನ ಟೈಮು, ನನ್ನ ಮೊಬೈಲು, ನನ್ನ ಹೋಮು, ನನ್ನ ಕಾರು, ಈ ನಾನು ಒಂದೇ.
ಇದೇ ತರ ಈ 7.8 ಬಿಲಿಯನ್ ಜನರು ಏನಿದೀವಿ, ಹ್ಯುಮ್ಯಾನಿಟಿ ಅಂತ, ಮಾನವ ಅಂತ ಏನು ನಾವು ಕರಿತೀವಿ, ಇಷ್ಟೊಂದು ಎಲ್ಲ ದೇಶದಲ್ಲಿ ಜನರಿದ್ದಾರೆ, ಅವರೆಲ್ಲರೂ ಅವ್ರನ್ನ ಅವರು ನಾನು ಅಂತ ಅನ್ಕೊಂತಾರೆ ಹೊರತು ನೀನು ಅಂತ ಅನ್ಕೊಳ್ಳಲ್ಲ. ಅಂದ್ರೆ ಇಲ್ಲಿ ನೀನು ಅನ್ನೋದೇ ಸುಳ್ಳು. ನಾವು ಬೇರೆಯವರಿಗೆ ನೀನು ಅಂತೀವಿ, ಬಟ್ ಅವ್ರಿಗೆ ನೀನು ಅನ್ಕೊಳ್ಳಲ್ಲ. ನಮಗೆ ಮಾತ್ರ ಅವ್ರು ನೀನು ಇರ್ತಾರೆ, ಅವ್ರಿಗೆ ಅವರು ನಾನು ಇರ್ತಾರೆ. ಸೊ ಇದು ತುಂಬಾ ಫನಿ ಆಗಿದೆ ಕಾನ್ಸೆಪ್ಟ್, ಬಟ್ ಅಷ್ಟೇ ಅರ್ಥಗರ್ಭಿತವಾಗಿದೆ. ಇದನ್ನ ಯಾಕೆ ನಾನು ಇಷ್ಟೊಂದು ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾ ಯಾವ ಫಿಲಾಸಫಿನೂ ಫಾಲೋ ಮಾಡಿ ಅಂತ ಯಾರಿಗೂ ಹೇಳ್ತಾ ಇಲ್ಲ. ಯಾಕಂದ್ರೆ ನಿಮ್ಮ ನಂಬಿಕೆಗಳು ನಿಮ್ಮ ಲೈಫಿಗೆ ಬಿಟ್ಟಿದ್ದು, ಮತ್ತೆ ನಿಮ್ಮ ರೈಟ್ಸ್ ಅದನ್ನ ಯಾರು ಕಸ್ಕೊಳಕ್ ಆಗಲ್ಲ. ಬಟ್ ಪೇನ್ ಮತ್ತೆ ಸಫರಿಂಗ್ ನಮ್ಮ ಜೀವನದಲ್ಲಿ ಪರ್ಮನೆಂಟ್ ಆಗಿ ಹೋಗ್ಬೇಕು ಅಂತಂದ್ರೆ ಈ ನಾನು ಅನ್ನೋ ಕಾನ್ಸೆಪ್ಟ್ ತುಂಬಾ ಇಂಪಾರ್ಟೆಂಟ್ ಪಾತ್ರ ವಹಿಸುತ್ತೆ. ಯಾವತ್ತಿಗೂ ಪೇನ್ ಮತ್ತೆ ಸಫರಿಂಗು ನಮ್ಮ ಒಳಗಿಂದ ಹುಟ್ಟುತ್ತೆ. ಬೇರೆಯವರು ಯಾರು ನಮಗೆ ಪೇನ್ ಮಾಡಕ್ ಆಗಲ್ಲ. ಇದು ಕೇಳಕ್ಕೆ ಒಂಥರ ಹುಚ್ಚುತನ ಅನ್ಸುತ್ತೆ. ಈಗ ಎಷ್ಟೋ ದಾಳಿಗಳು ನಡೀತವೆ, ಭಯೋತ್ಪಾದಕ ದಾಳಿಗಳು. ಯಾರೋ ನಮಗೆ ಇದ್ದಕ್ಕಿದಂಗೆ ಸುಮ್ನೆ ಹರ್ಟ್ ಮಾಡ್ತಾರೆ, ಏನೇನೋ ಪದಗಳು ಹೇಳಿ ಇದನ್ ಮಾಡ್ತಾರೆ. ಅದಕ್ಕೆಲ್ಲ ಕಾರಣ ನಾನು ಅಂತಂದ್ರೆ ನಾನೇ ತಪ್ಪು ಮಾಡಿಲ್ಲ, ಅವ್ನು ಸುಮ್ನೆ ನನಗೆ ಏನೋ ಮಾಡಿದ್ರ, ಅಥವಾ ವಿಧಿ ಅಂತ ಹೇಳ್ತಾರೆ ನೋಡಿ, ವಿಧಿ ನನಗೆ ಏನೋ ಮಾಡ್ಬಿಡ್ತು, ನಾ ಏನೋ ತಪ್ಪು ಮಾಡಿಲ್ಲ, ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದೆ, ಆದ್ರೂ ನನಗೆ ಏನೋ ಆಗ್ಬಿಡ್ತು ಅಂತ. ಹೌದು, ಇಲ್ಲಿ ಬೇರೆಯವರು ನೀವು ಒಂದು ಜೀವಕ್ಕೆ ಹರ್ಟ್ ಮಾಡಿದ್ರೆ ಅದು ತಪ್ಪಾಗುತ್ತೆ. ಆದ್ರೆ ನಾ ಹೇಳ್ತಾ ಇರೋದು ಯಾವ ತರ ಅಂತಂದ್ರೆ, ಆ ಹರ್ಟ್ ಹೆಂಗ್ ಉಂಟಾಗುತ್ತೆ ಅನ್ನೋದನ್ನ ನಾವು ಚೇಂಜ್ ಮಾಡ್ಬೋದು. ಆ ಒಂದು ನೋಟವನ್ನ, ಪರ್ಸೆಪ್ಷನ್ ಯಾವ ತರ ಚೇಂಜ್ ಮಾಡ್ಬೋದು ಅಂತಂದ್ರೆ, ಒಬ್ರು ನನಗೆ ಹೊಗಳಿದ್ರೆ ಅದು ನನಗೆ ಖುಷಿ ಆಗುತ್ತೆ. ಅವ್ರು ಹೊಗಳಿದ್ರೆ ಅನ್ನೋದಕ್ಕಲ್ಲ ಖುಷಿ ಆಗಿರೋದು, ನಾನು ಇವತ್ತು ಅದನ್ನ ಕೇಳಕ್ ಇದೀನಿ ಅನ್ನೋದಕ್ಕೆ ಖುಷಿ ಆಗ್ತಿದೆ. ಒಬ್ರು ಬೈದ್ರೆ ನನಗೆ ಬೇಜಾರಾಗುತ್ತೆ, ಯಾಕೆಂದ್ರೆ ಅವ್ರು ಬೈದ್ರು ಅಂತ ಬೇಜಾರಾಗಲ್ಲ, ಅವ್ರು ಏನಾದ್ರು ಅಂದ್ರು ಅಂತ ಬೇಜಾರಾಗಲ್ಲ, ನಾನು ಅದನ್ನ ಕೇಳಕ್ ಇದೀನಿ ಅಂತ ಬೇಜಾರಾಗುತ್ತೆ. ಸೊ ಈ ತರ ಎಲ್ಲ ಘಟನೆಗಳನ್ನ ನೀವು ನೋಡ್ತಾ ಹೋದ್ರೆ ಜಗತ್ತಿನಲ್ಲಿ ಹೊರಗಡೆ ನಡೀತಾ ಇದೆ ಅಂತ ಅನ್ಸಿದ್ರು ಕೂಡ ಅವೆಲ್ಲ ನಡೀತಾ ಇದೆ ಅಂತ ಗೊತ್ತಾಗಬೇಕು ಅಂದ್ರೆ ಇವತ್ತು ನಾವು ಬದುಕಿರ್ಬೇಕು, ನಮ್ಮೊಳಗೆ ಆ ನಾನು ಅನ್ನೋದು ಬದುಕಿರ್ಬೇಕು. ಇಲ್ಲಿ ಎರಡು ಡಿಫರೆನ್ಸ್ ಹೇಳ್ತಾ ಇದ್ದೀನಿ, ನಾನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಇಲ್ಲಿ ನಾನು ಅಂತಂದ್ರೆ ಸುಧೀಂದ್ರ ಅಲ್ಲ, ನನ್ನ ಬಾಡಿ ಅಲ್ಲ. ನನ್ನ ಒಳಗಡೆ ಏನೋ ಒಂದು ಅನುಕೂಲ ಶಕ್ತಿ ಬರುತ್ತೆ ನೋಡಿ, ಆ ಒಂದು ಭಾಸ, ಆ ಒಂದು ಫೀಲಿಂಗ್, ಅದು ಎಲ್ಲರೊಳಗಿರೋದು ಸೇಮ್. ಅದು ನಿಮ್ಮೊಳಗೂ ಅದೇನೋ ಅನ್ಕಂತಿರಲ್ಲ, ಲೈಕ್ ನಂದು, ನಾನು, ನನ್ನಿಂದ ಅಂತ ಹೇಳಿ, ಅದೇ ಎಲ್ಲರೊಳಗೂ ಬರ್ತಾ ಇದೆ. ಅದು ಡಿಫರೆನ್ಸ್, ಅದು ಸಿಂಗಲ್ ಕಾನ್ಶಿಯಸ್ನೆಸ್. ಅದನ್ನೇ ಅವರು ಈ ಆತ್ಮ ಈಕ್ವಲ್ ಟು ಬ್ರಹ್ಮನ್ ಅನ್ನೋ ಕಾನ್ಸೆಪ್ಟ್ ಅದನ್ನೇ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನಾನು ಮತ್ತೆ ಇನ್ನೊಂದು ಕ್ಲಿಯರ್ ಮಾಡ್ತಾ ಇದ್ದೀನಿ, ನಾನು ಯಾವ ಒಂದು ಫಿಲಾಸಫಿನೂ ಎಂಫಸೈಸ್ ಮಾಡ್ತಾ ಇಲ್ಲ. ಆದ್ರೆ ನಾನು ಅನ್ನೋದು ಯಾಕೆ ಬೇಕು ಮತ್ತು ನಮ್ಮ ಪರ್ಸೆಪ್ಷನ್ ಯಾಕೆ ಇಂಪಾರ್ಟೆಂಟ್ ಬೇರೆಯವ್ರು ಹೇಳಿದ್ದಕ್ಕಿಂತ. ಈಗ ನೀವು ಹಿಂಗ್ ಕೇಳಬಹುದು, ಎಲ್ಲವನ್ನು ನಾವ್ ಅನ್ಕೊಂಡಂಗೆ ಆಗಿದ್ರೆ, ಈಗ ಕೆಲವೊಬ್ರು ಒಳ್ಳೆ ಮಾತುಗಳು ಹೇಳ್ತಾರೆ, ಅವಾಗ ಖುಷಿ ಆಗುತ್ತೆ ನಮಗೆ, ಅವಾಗ ಖುಷಿ, ಅದನ್ನ ಅನುಭವಿಸೋದು ತಪ್ಪಲ್ಲ. ಆದರೆ ನೀವು ಒಂದನ್ನ ಗಮನ ಇಟ್ಟಿರ್ಬೇಕು, ಎಲ್ಲಿ ತನಕ ಸೋರ್ಸ್ ನಿಮ್ಮ ಬಾಡಿಯಿಂದ ಹೊರಗಡೆಯಿಂದ ಬರುತ್ತೋ, ಎಲ್ಲಿ ತನಕ ಇನ್ಫಾರ್ಮೇಶನ್ ನಿಮಗೆ ಹೊರಗಡೆಯಿಂದ ಬರುತ್ತೋ, ಅದು ಆದಷ್ಟು ನಿಜ ಆಗಿರಲ್ಲ. ನೀವು ಅದನ್ನ ನಿಜ ಹೌದೋ ಅಲ್ಲ ಅಂತ ನಂಬೋದು ನಿಮ್ಮ ಮೇಲೆ ಡಿಪೆಂಡ್. ಯಾಕಂದ್ರೆ ನಿಮ್ಮೊಳಗಡೆ ಇಚ್ಛಾಶಕ್ತಿ ಅಂತಿದೆ. ಅವ್ರು ಹೇಳಿದ್ದನ್ನ ನಿಜ ಅಂತ ತಿಳ್ಕೊಂಡ್ಬಿಟ್ಟು ನೀವು ಖುಷಿ ಪಡ್ಬೋದು, ಅಥವಾ ಕೆಟ್ಟವ್ರು ಏನೋ ಕೆಟ್ಟ ಮಾತು ಹೇಳಿದ್ದನ್ನ ಕೇಳಿ ದುಃಖ ಪಡ್ಬೋದು. ಕೊನೆಗೆ ಮ್ಯಾಟರ್ ಆಗೋದು ನಾವು ಏನ್ ಚೂಸ್ ಮಾಡ್ತೀವಿ, ಏನನ್ನು ನಂಬಬೇಕು ಅಂತ ಚೂಸ್ ಮಾಡ್ತೀವಿ, ಅದು ಮಾತ್ರ ಮ್ಯಾಟರ್ ಆಗುತ್ತೆ. ಆದ್ದರಿಂದ ಈ ಒಂದು ನಾನು ಅನ್ನೋ ಸೆಲ್ಫ್ ಕಾನ್ಸೆಪ್ಟ್ ನ ಬೇರೆಯವರ ಜೀವಕ್ಕೆ ಹರ್ಟ್ ಮಾಡದೆ, ನಮ್ಮ ಡೆವಲಪ್ಮೆಂಟ್ಗೋಸ್ಕರ, ನಮ್ಮ ಕಾನ್ಶಿಯಸ್ ರೈಸ್ ಮಾಡ್ಕೊಳ್ಳೋಕ್ಕೋಸ್ಕರ, ನಮ್ಮ ಪೇನ್ ಮತ್ತೆ ಸಫರಿಂಗ್ ನ ಪರ್ಮನೆಂಟ್ ಆಗಿ ಎಂಡ್ ಮಾಡೋಕ್ಕೋಸ್ಕರ ಯೂಸ್ ಮಾಡ್ಬೇಕಂತ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಇದನ್ನ ಯಾವತ್ತಿಗೂ ಯಾರು ತಪ್ಪಾಗಿ ಕ್ರಿಯೇಟ್ ಮಾಡ್ಬಿಟ್ಟು ನೀನು ಗ್ರೇಟ್ ಅಲ್ಲ, ನಾನಿಲ್ಲಿ ಬರೀ ನಾನ್ ಗ್ರೇಟ್ ಅಂತ ಹೇಳ್ತಾ ಇದ್ದೀನಿ, ಆದ್ರೆ ಅಷ್ಟಕ್ಕೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಇದನ್ನ ಮತ್ತೆ ಮುಂದೆ ತಗೊಂಡೋಗ್ಬಾರ್ದು ಸೆಂಟೆನ್ಸ್ ನ. ನಾನ್ ಗ್ರೇಟ್ ಆದ್ರೆ ನೀನ್ ಗ್ರೇಟ್ ಅಲ್ಲ ಅಂತಂದ್ರೆ ಅದು ಸ್ವಾರ್ಥ ಆಗ್ಬಿಡುತ್ತೆ. ಬಟ್ ನಾನ್ ಹೇಳ್ತಾ ಇರೋದು, ಯಾವತ್ತಿಗೂ ನಾನ್ ಅನ್ಕೊಂಡಿದ್ ಮ್ಯಾಟರ್ ಆಗುತ್ತೆ. ಎಲ್ಲದನ್ನು ನಾನು ಕೆಪಾಸಿಟಿ ಇದೀನಿ, ಒಂದು ಪರ್ವತನ ಪುಡಿ ಮಾಡುವಂತ ಶಕ್ತಿ ನನ್ನ ಹತ್ರ ಇದೆ. ನಾನು ಯಾವತ್ತು ವೀಕ್ ಅಲ್ಲ. ಯಾರು ಏನೇ ಅನ್ಬೋದು, ಯಾರೆಷ್ಟೇ ಅಪೋಸ್ ಮಾಡ್ಬೋದು, ನನ್ನ ಡ್ರೀಮ್ ನಾನು ಮಾಡೇ ಮಾಡ್ತೀನಿ. ಈ ಒಂದು ಶಕ್ತಿ ಬರ್ಬೇಕು ಅಂತಂದ್ರೆ ನನ್ನೊಳಗಿರೋ ಆ ನಾನು ಯಾವುದು ಅಂತೇಳಿ ನಿಮ್ಗೆ ಗೊತ್ತಾಗುತ್ತೆ. ಅದನ್ನ ಗೊತ್ತಾಗ್ಸಕ್ಕೋಸ್ಕರ ಅಷ್ಟೇ ನನ್ನ ಈ ಒಂದು ಚಿಕ್ಕ ಪ್ರಯತ್ನ. ನಿಮ್ಗೆ ಇದೇ ತರಹದ ಬ್ರಹ್ಮಾಂಡಗಳ ವಿಷಯಗಳು ಮತ್ತೆ ಮನಸ್ಸಿನ ವಿಷಯಗಳು ಮತ್ತೆ ಫಿಲಾಸಫಿಕಲ್ ವಿಷಯಗಳು ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.